ಹೋರಾಟದ ಹೆಸರಲ್ಲೇ ರೊಚ್ಚಿಗೆದ್ದ ಮಹಿಳೆಯರು ಆ ದೇಶದ ಪ್ರಭಾವಿ ವ್ಯಕ್ತಿಯ ಫೋಟೋವನ್ನೇ ಹೀಗೆ ಸಿಗರೇಟ್ ಹಚ್ಕೊಂಡು ಸುಟ್ಟಾಕ್ತಾ ಇದ್ದಾರೆ ಇವತ್ತು ಅಂದ್ರೆ ಆಶ್ಚರ್ಯ ಪಡ್ಬೇಕಾಗಿರೋ ವಿಚಾರ ಅಲ್ಲ ಇದು. ಅಬ್ಸರ್ವ್ ಮಾಡ್ಬೇಕಾಗಿರುವಂತಹ ವಿಚಾರ. ಏನಾಯ್ತು ಇರಾನ್ ಅಲ್ಲಿ? ಯಾಕೆ ಹಿಜಾಬನ್ನ ಬುರ್ಕಾನ ಕಿತ್ತು ಬಿಸಾಕಿ ರಸ್ತೆಯಲ್ಲಿ ಹೆಣಗಳ ರಾಶಿ ಬೀಳ್ತಾ ಇದೆ, ಮಸೀದಿಗಳಿಗೆ ನುಗ್ತಾ ಇದ್ದಾರೆ, ಮುಲ್ಲಾಗಳ ಫೋಟೋಗಳನ್ನ ಸುಟ್ಟಾಕ್ತಾ ಇದ್ದಾರೆ? ಏನಾಗ್ತಾ ಇದೆ ಈ ದೇಶದಲ್ಲಿ ಅಂತ ಗಮನಿಸಿದ್ರೆ 2022ರಲ್ಲಿ ಒಬ್ಬ ಯುವತಿ ಬುರ್ಕಾ ಧರಿಸ್ಕೊಂಡಾಗ ತನ್ನ ತಲೆ ಕೂದಲು ಕಾಣಿಸ್ತಾ ಇತ್ತು ಅಂತ ಹೇಳಿ, ಅಂದ್ರೆ ಹಿಜಾಬಿಂದ ಸರಿಯಾಗಿ ಕವರ್ ಮಾಡ್ಕೊಂಡಿಲ್ಲ ತನ್ನ ತಲೆನ ಅಂತ ಹೇಳಿ ಅಲ್ಲಿನ ಪೊಲೀಸರು ಅಂದ್ರೆ ಸರ್ಕಾರನೇ ಅಂತ ಅರ್ಥ ಅಲ್ವಾ, ಎತ್ತಾಕೊಂಡೋಗಿ ಆಕೆನ್ ಸರಿಯಾಗಿ ಹೊಡೆದು ಬಡ್ದು ಕೊಂದೇ ಹಾಕ್ತಾರೆ. ಸೊ ಇದು ಜನರಲ್ಲಿ ಒಂಚೂರು ಕಿಚ್ಚನ್ನ ಬರೋ ಹಾಗೆ ಮಾಡಿತ್ತು. ಆದ್ರೆ ಇವತ್ತು ಇದನ್ನ ತಡ್ಕೊಳ್ಳಿಲ್ಲ ಜನ. ಇನ್ನು ತಡೆದ್ರೆ ಇದಾಗಲ್ಲ ಅಂತ ಹೇಳಿ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಅತಿರೇಕಕ್ಕೆ ಹೋದಾಗ ಈ ರೀತಿಯಾದ ಘಟನೆಗಳು ನಡೆಯುತ್ತೆ ದೇಶದಲ್ಲಿ. ಇಂಟರ್ನೆಟ್ ಇವತ್ವರೆಗೂ ಅಲ್ಲಿ ಇಲ್ಲ, ಕಟ್ ಮಾಡಿ ಬಿಸಾಕಿದೆ ಆ ದೇಶ, ಅಲ್ಲಿನ ಸರ್ಕಾರ. ಯಾಕಂದ್ರೆ ಅಲ್ಲಿನ ವಿಚಾರಗಳು ಹೊರಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ. ಏನೋ ಅಷ್ಟೋ ಇಷ್ಟು ಬರೋ ಇನ್ಫಾರ್ಮೇಶನ್ ಅಲ್ಲಿ ನಾನು ಹಾಗೂ ಒಂದಷ್ಟು ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಅದು ನ್ಯೂಸ್ ಆಗಿ ಬರ್ತಾ ಇದೆ. ನನಗೂ ಸಿಕ್ಕ ನ್ಯೂಸ್ ಅನ್ನ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಶರಿಯಾ ಕಾನೂನನ್ನ ಅಲ್ಲಿ ಅವರ ದೇಶದಲ್ಲಿ ಜಾರಿಗೆ ತರ್ತಾರೆ. ಅಂದ್ರೆ ಅವರ ಇಚ್ಛೆಗೆ ವಿರುದ್ಧವಾಗಿ ಅವರು ನಡ್ಕೊಳ್ಬೇಕು. ಫುಲ್ಲು ಕಟ್ನಿಟ್ಟು. ಒಂಚೂರು ತಲೆ ಕೂದಲು ಕಾಣಿಸಿದ್ರು ಅವರನ್ನ ಅಲ್ಲಿನ ಸರ್ಕಾರನೇ ಒಡೆದು ಬಿಸಾಕತ್ತೆ ಅಂತಂದ್ರೆ ಅವರ ಸ್ವಾತಂತ್ರ್ಯವನ್ನೇ ಸಂಪೂರ್ಣವಾಗಿ ಕಸಿದ್ಕೊಂಡು ಬಿಟ್ಟಂಗಲ್ವಾ? ಆ ಹೆಣ್ಮಕ್ಳಲ್ಲಿ ಬದುಕೋದಾದ್ರೂ ಹೇಗೆ? ಹೆದರ್ಕೊಂಡು ಜೀವನ ಮಾಡೋ ತರ ಆಗೋಯ್ತಲ್ಲ ಈ ಕಾಲದಲ್ಲಿ. ಯಾವಾಗ್ಲೂ 5ನೇ ಶತಮಾನನೋ ಇನ್ಯಾವುದೋ ಶತಮಾನಕ್ಕೆ ಹೋದ್ರೆ ಏನೋ ಅನ್ಬೋದು. ಈ ಕಾಲಘಟ್ಟದಲ್ಲಿ, ಇಂಟರ್ನೆಟ್ ಯುಗದಲ್ಲಿ, AI ಯುಗದಲ್ಲಿ ಅಲ್ಲಿನ ಮಹಿಳೆಯರು, ಅಲ್ಲಿನ ಹೆಣ್ಮಕ್ಳು ಪಡ್ತಾ ಇರೋ ಕಷ್ಟ ಒಂದೊಂದಲ್ಲ. ಅವರು ತೀವ್ರವಾಗಿ ಏನು ಆ ಶರಿಯಾ ಕಾನೂನು ಅಂತ ಅವ್ರು ಮಾಡ್ಕೊಂಡಿದ್ದಾರೆ, ಅವರ ಧರ್ಮ ಗ್ರಂಥ ಅಂತ ಹೇಳ್ಕೊಳ್ಳುವಂತಹ ಆ ಪುಸ್ತಕದಲ್ಲಿ ಏನ್ ಬರ್ದಿದೆ ಅದನ್ನೇ ಫಾಲೋ ಮಾಡ್ತಾ ಇರೋದ್ರಿಂದ ಅಲ್ಲಿನ ಮಹಿಳೆಯರು ವಿಚಿತ್ರ ಹಿಂಸೆಗೆ ಒಳಗಾಗ್ತಾರೆ. ಜೊತೆಗೆ ಒಂದು ಗಂಡು ಹೆಣ್ಣು ಸೇಮ್ ಕಾಸ್ಟು ಸೇಮ್ ರಿಲಿಜಿಯನ್ ಗುರು ಜೊತೆಲಿ ಓಡಾಡೋಂಗಿಲ್ವಂತೆ, ಒಡೆದು ಬಿಸಾಕ್ತಾರಂತೆ. ಅಲ್ಲಿನ ಕಾನೂನು ಅವ್ರ ಕಾನೂನ್ಗಷ್ಟು ಮಣ್ಣಾಕ ಅನ್ನಿಸ್ತು ನನಗೆ ಕೇಳಿಸ್ಕೊಂಡು. ಇದ್ಯಾವ ಸೀಮೆ ಕಾನೂನಪ್ಪ ಅಂತ ಹೇಳಿ ಬಹಳ ಆಶ್ಚರ್ಯ ಅನ್ನಿಸ್ತು ನನಗೆ ಕೇಳ್ಬಿಟ್ಟು. ಜೊತೆಗೆ ಅಲ್ಲಿನ ಹೆಣ್ಮಕ್ಳು ರೊಚ್ಚಿಗೆದ್ದಿದ್ದಾರೆ ನೋಡಿ. ಹೆಣ್ಮಕ್ಳು ಯಾವ್ದೇ ದೇಶದಲ್ಲಿರ್ಲಿ, ಹೆಂಗೆ ಇರ್ಲಿ, ದುರ್ಗೆಯರ್ ಗುರು ಎದ್ರೆ ಕಾಳಿಗಳೇ ಚಿಂದಿ ಉಡಾಯಿಸ್ತಾ ಇದ್ದಾರೆ ರಸ್ತೆಯಲ್ಲಿ ಹೆಣಗಳು ಇವತ್ತು. ಅದೇ ಹಾಗಾಗ್ಬಾರ್ದು. ಆದ್ರೆ ಹೋರಾಟ ಮಾಡದೆ ನಮ್ಗೆ ಸ್ವಾತಂತ್ರ್ಯ ಸಿಗಲ್ಲ ಅಂತ ಆದಾಗ ಅಲ್ಲಿನ ಹೆಣ್ಮಕ್ಳು ಈ ರೀತಿಯಾದ ನಿರ್ಧಾರಗಳನ್ನ ತಗೊಂಡ್ಬಿಟ್ಟಿದ್ದಾರೆ. ರಕ್ತಪಾತ ಆಗ್ತಾ ಇದೆ ಅಲ್ಲಿ. ಹಿಜಾಬು ಬುರ್ಕ ಎಲ್ಲ ಕಿತ್ ಬಿಸಾಕಿ ಬೆಂಕಿಲಾಗ್ತಾ ಇದ್ದಾರೆ. ಬೆಂಕಿಯಲ್ಲಿ ಲಿಟ್ರಲಿ ಸುಟ್ಟಾಕ್ತಾ ಇದ್ದಾರೆ. ಅಂದ್ರೆ ಇನ್ನೆಷ್ಟು ಹಿಂಸೆ ಆಗಿರ್ಬೇಕು ಅವ್ರಿಗೆ. ಅವರ ಸಂಪೂರ್ಣ ಸ್ವಾತಂತ್ರ್ಯವನ್ನೇ ಕಸಿದ್ಕೊಂಡ್ಬಿಟ್ಟಿದ್ರೇನೋ ಅಂತ ನನಗನ್ಸುತ್ತೆ. ಈಗ ಧರ್ಮ ಪಾಲನೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೂ ಮುಸಲ್ಮಾನರಿದ್ದಾರೆ. ಅವ್ರು ಹಿಜಾಬ್ ಅವ್ರಿಗೆ ಬೇಕು ಅಂದ್ರೆ ಹಾಕೋತಾರೆ, ಬೇಡ ಅಂದ್ರೆ ಹಾಕೊಳ್ಳಲ್ಲ. ಬುರ್ಕನು ಅಷ್ಟೇ, ಅವ್ರಿಗೆ ಬೇಕು ಅಂದ್ರೆ ಹಾಕೋತಾರೆ, ಬೇಡ ಅಂದ್ರೆ ಹಾಕೊಳ್ಳಲ್ಲ. ಅದು ಅವ್ರ ಸಂಪ್ರದಾಯ, ಒಂದು ಸಾಂಪ್ರದಾಯಿಕ ಉಡುಪು. ಅದು ಸಾಂಪ್ರದಾಯಿಕ ಉಡುಪು. ಸೀರೆ ಕೂಡ ಹೌದು. ಈಗ ಸೀರೆ ಹಾಕೊಳ್ಳೋ ಹೆಣ್ಮಕ್ಳು 24/7 ಸೀರೆನೆ ಹಾಕೊಳ್ತಾರೆ. ಇವತ್ತಿಗೂ ಹಾಕೊಳ್ಳೋದನ್ನ ನಾನು ಗಮನಿಸಿದ್ದೀನಿ. ಅದು ಒಂದು ಡ್ರೆಸ್ ಕೋಡ್ ಆಗಿ ಕೆಲವು ಶಾಲೆಗಳಲ್ಲಿ ಬಳಸ್ತಾರೆ. ಅದು ಅವರವರ ಇಚ್ಛೆ. ಉಡುಪು ಅನ್ನೋದು ಅವರ ಇಚ್ಛೆ. ಅವ್ರಿಗೆ ಯಾವ ಉಡುಪು ಬೇಕೋ ಅದನ್ನ ಅವರು ಧರಿಸ್ಕೊಳ್ತಾರೆ. ಇದೇ ದೇಶ ಅಮೆರಿಕವನ್ನು ತೀವ್ರವಾಗಿ ಖಂಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಮಾಡರ್ನೈಸ್ಡ್ ದೇಶ ಅಂತ ಹೇಳಿ. ಅವರು ಆರ್ಥಿಕ ಬಹಿಷ್ಕಾರ ಹಾಕ್ಬಿಡ್ತಾರೆ ಅಮೆರಿಕದವ್ರು ಇವರನ್ನ. ಇರಾನ್ಗೆ ಮತ್ತೆ ಈ ಅಮೆರಿಕಾಗೆ ಯಾವಾಗ್ಲೂ ಫೈಟಿಂಗು. ಯಾಕಂದ್ರೆ ಇವರು ತೀರಾ ಒಂದು ಧಾರ್ಮಿಕ ಅಂತ ಹೇಳ್ಕೊಂಡು ಅಧರ್ಮ ಮಾಡ್ತಾ ಇರೋರು, ಧರ್ಮ ಅಂತ ಹೇಳ್ಕೊಂಡು ಅಧರ್ಮ ಮಾಡ್ತಾ ಇರೋದು ಇರಾನ್ ಅಲ್ಲಿ. ಧರ್ಮದ ರೀತಿ ಫಾಲೋ ಮಾಡಿದ್ರೆ ಏನು ಸಮಸ್ಯೆ ಬರಲ್ಲ. ನಮ್ಮ ದೇಶದಲ್ಲೂ ಕೆಲವರು ಇದ್ದಾರೆ. ನಾವು ಅದನ್ನ ಇವತ್ತು ಚರ್ಚೆಗೆ ಇಟ್ಕೊಳ್ಳೋದು ಬೇಡ, ಕಂಪೇರ್ ಮಾಡೋದು ಬೇಡ. ಆ ದೇಶದ ಬಗ್ಗೆನೇ ಮಾತಾಡೋಣ.
ಆ ದೇಶದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಆಗಿರುವಂತ ತೀವ್ರವಾದ ಸಂಕಟ, ನೋವು, ಅವರಲ್ಲಿದ್ದ ಒಂದು ಜ್ವಾಲಾಮುಖಿ ಇವತ್ತು ಆಚೆಗೆ ಬಂದಿದೆ. ಆಚೆಗೆ ಬಂದ ಕಾರಣ ದೇಶನೇ ಹೋಯ್ತು. ಬಾಂಗ್ಲಾದಲ್ಲಿ ಜನ್ಸಿಗಳು ಹೋರಾಟಕ್ಕೆ ಇಳಿದ್ರು, ಇರಾನಲ್ಲಿ ಹೆಣ್ಮಕ್ಳು ಹೋರಾಟಕ್ಕೆ ಇಳಿದಿದ್ದಾರೆ. ಇಷ್ಟ್ರ ಮಟ್ಟಕ್ಕೆ ಹೋರಾಟ ಮಾಡಕ್ಕಾಗತ್ತೆ, ಅಷ್ಟು ಶಕ್ತಿ ಇದೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಇರಾನಿಗಳು. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು. ಇವ್ರ ದೇಶದ ಆಯಿಲ್ ಅನ್ನ ಯಾರೋ ಇರಾನ್ ಅವ್ರ ದೇಶದ ಆಯಿಲ್ ಅನ್ನ ಚೀನಾದವ್ರು ಮಾತ್ರ ಕಡಿಮೆ ಬೆಲೆಯಲ್ಲಿ ಕೊಂಡ್ಕೊಳ್ತಾ ಇದ್ರಂತೆ. ಯಾಕಂದ್ರೆ ಇವ್ರ ಜೊತೆಗೆ ಆರ್ಥಿಕ ಬಹಿಷ್ಕಾರ ಹಾಕ್ಬಿಟ್ಟಿದೆ ಬೇರೆ ದೇಶಗಳೆಲ್ಲ. ಇಷ್ಟು ಗಲೀಜಾದ ಒಂದು ಕಾನೂನನ್ನ ಫಾಲೋ ಮಾಡ್ತಾ ಇರೋ ಈ ದೇಶನ, ಅಂದ್ರೆ ಮನುಷ್ಯರನ್ನ ಮನುಷ್ಯರಾಗಿ ಕಾಣದೆ ಜಾನುವಾರುಗಳ ರೀತಿ, ಸೇವಕರ ರೀತಿ, ಗುಲಾಮರ ರೀತಿ ಕಾಣ್ತಾ ಇದ್ದ ಈ ದೇಶದ ಜನರನ್ನ ಬೇರೆ ದೇಶಗಳು, ಅಭಿವೃದ್ಧಿ ಹೊಂದ್ತಾ ಇರೋ ದೇಶಗಳು, ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇರುವ ಪ್ರತಿ ದೇಶ ಬಹಿಷ್ಕಾರ ಆಯ್ತು. ಇವತ್ತು ಸಮಸ್ಯೆಯಲ್ಲಿದ್ದಾರೆ. ಅಲ್ಲಿನ ಜನರು, ಅಲ್ಲಿನ ಹೆಣ್ಮಕ್ಳು ಬೀದಿಗಿಳಿದಿದ್ದಾರೆ, ಮಸೀದಿಗಳನ್ನೇ ಹೊಡೆದಾಕ್ತಾ ಇದ್ದಾರೆ. ನಮ್ಮನ್ನು ರಕ್ಷಿಸದ, ನಮಗೆ ಫ್ರೀಡಮ್ ಕೊಡದ ಈ ಮಸೀದಿಗಳು ಬೇಡ, ಧರ್ಮನೂ ಬೇಡ, ಈ ಕಾನೂನು ಬೇಡ ಅಂತ ಹೇಳಿ ರೊಚ್ಚಿಗೆದಿದ್ದಾರೆ. ಈ ತರ ಪರಿಸ್ಥಿತಿ ಯಾವುದೇ ದೇಶಕ್ಕೂ ಬರಬಾರದು. ಯಾವತ್ತೇ ಆಗ್ಲಿ ಮೂಲಭೂತವಾದಿಗಳಾಗಬಾರ್ದು. ಅದು ಮೂಲವ್ಯಾಧಿ ತರ ಒಂದಿನ ನಿಮ್ಗೆ ಬ್ಯಾಕ್ ಫೈರ್ ಆಗತ್ತೆ. ವರ್ಡ್ ಸ್ವಲ್ಪ ಹಾರ್ಶ್ ಆಗಿದೆ, ಬಟ್ ಸ್ಟಿಲ್ ಇಟ್ ಇಸ್ ಟ್ರೂ. ಹೌದಾ ಅಲ್ವಾ? ನಿಮಗೆ ಬ್ಯಾಕ್ ಫೈರ್ ಆಗತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ದೇಶ ಆಗಿರ್ಬೋದು, ನಿಮ್ಮ ದೇಶದ ಪ್ರತಿಯೊಂದು ಪ್ರಜೆಗೂ, ಕಟ್ಟ ಕಡೆಯ ಪ್ರಜೆವರೆಗೂ ಸಮಾನತೆಯನ್ನ ಕೊಟ್ಟಾಗ ಮಾತ್ರ ಆ ದೇಶ ಉಳಿಯೋದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನೀವು ಸಮಾನತೆಯನ್ನ ಕೊಡದೆ ಹೋದ್ರೆ ಆ ದೇಶದ ಕತೆ ಫಿನಿಶ್. ನಿಮ್ಮನ್ನು ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾನವಾಗಿ ಕಾಣೋದೇ ಇಲ್ಲ. ಸುಮ್ಮನೆ ಯಾವುದೋ ಒಂದು ಕಟ್ಟೋಳೆಗಳನ್ನ ಹಾಕ್ಕೊಳ್ಬಾರ್ದು, ನಮಗೆ ನಾವು ಬೇಲಿ ಹಾಕ್ಕೊಳ್ಬಾರ್ದು ಅನ್ನೋದಕ್ಕೆ ಈ ದೇಶ ಒಂದು ಅದ್ಭುತವಾದ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್. ಈ ದೇಶ ನೋಡಿ ನಾವು ಕಲಿಯೋದು ಸುಮಾರಿದೆ. ಹಂಗ್ ಮಾಡಬಾರ್ದು ಅಂತ, ಹಂಗ್ ಮಾಡ್ಬೇಕು ಅಂತಲ್ಲ, ಆ ರೀತಿಯಾಗಿ ನಡ್ಕೋಬಾರ್ದು. ಎಲ್ರಿಗೂ ಸಮಾನತೆಯನ್ನ ಕೊಡಬೇಕು. ನಮ್ಮ ಸಂವಿಧಾನ ಇದೆ ನೋಡಿ, ಬ್ಯೂಟಿಫುಲ್ ಕಣ್ರಿ. ನಮ್ಮ ಸಂವಿಧಾನನ ಯಾವುದೇ ದೇಶದವನು, ಯಾವುದೇ ಮನುಷ್ಯ ಅಳವಡಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ಒಂದು ಒಳ್ಳೆ ಜೀವನ ಅಥವಾ ಅದಕ್ಕಿಂತ ಒಂದು ಒಳ್ಳೆ ದೇಶ, ಆ ದೇಶ ಕೊಡೋ ಒಂದು ಕೊಡುಗೆಗಳು ಇನ್ಯಾವ ದೇಶದಲ್ಲೂ ಇರಲ್ಲ. ದಿ ಬೆಸ್ಟ್ ಸಂವಿಧಾನವನ್ನ ನಮಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು, ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರು ಇರ್ಬೋದು, ಎಲ್ಲರೂ ಸೇರಿ ಏನ್ ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ ಅ ಪ್ಯಾಕೇಜ್ ಆಫ್ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಅಲ್ವಾ? ನಮ್ಮಷ್ಟು ಖುಷಿಯಾಗಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ ಈ ಕೆಲವೊಂದು ದೇಶಗಳನ್ನು ನೋಡ್ಬಿಟ್ರೆ. ಅಯ್ಯಪ್ಪ, ಈ ದೇಶದಲ್ಲಿ ಈ ತರ ಕಾಟನ ಯಾಕೆ ಬೇಕು ನಮ್ಗೆ ಅನ್ಸುತ್ತೆ ಅಲ್ವಾ? ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ ಓವರ್ ಆಗಿ ಥಿಂಕ್ ಮಾಡ್ಬೇಡಿ, ನಾರ್ಮಲ್ ಆಗಿ ಥಿಂಕ್ ಮಾಡಿ. ನಮ್ಮ ಸಂವಿಧಾನಕ್ಕಿರೋ ಶಕ್ತಿ ಯಾವ ದೇಶದಲ್ಲೂ ಯಾವ ಸಂವಿಧಾನಕ್ಕೂ ಇಲ್ವೇನೋ. ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯನ ನಮ್ಮ ಹತ್ರ ಎಷ್ಟು ಕೊಡ್ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಎಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಆಗತ್ತೆ ಅಲ್ಲಿ ಅದು ನಮ್ಮ ಹಕ್ಕು ವಜಾಗೊಳ್ಳುತ್ತೆ. ನಾವು ಎಲ್ಲಿಯವರೆಗೆ ನಾವು ನಮ್ಮ ಹಕ್ಕುಗಳನ್ನ ನಮ್ಮ ಪರಿಮಿತಿಯಲ್ಲಿ ಇಟ್ಕೊಂಡು ಬಳಸ್ಕೋತೀವಿ ಅಲ್ಲಿವರೆಗೂ ನಾವು ಈ ದೇಶದಲ್ಲಿ ಬಹಳ ಚೆನ್ನಾಗಿರ್ತೀವಿ. ತುಂಬಾ ಒಳ್ಳೆ ಕಾನೂನು ನಮ್ದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.